ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಆಗೈತಿ ಬೆಳಗಿನ ಜಾವ 8 ಗಂಟೆ. ನಾನು ಈಗ ಎದ್ದನು. ಮೇಡಮ್ ಅಟ್ಟು ನಿನ್ನೆ ಊರಿಗೆ ಹೋದರು. ಬೆಳಿಗ್ಗೆ ಫುಲ್ ತಲೆನೋವು ಐತಿ, ಯಾಕೆಂಬಲ್ಲ ಗೊತ್ತಿಲ್ಲ. ಈಗ ಫಸ್ಟ್ ನಾಷ್ಟ ಮಾಡ್ಕೋತಾನೆ, ಭಾಳ ಟಸ್ ಐತಿ. ಅದು ಅವಲಕ್ಕಿ ಉಪ್ಪಿಟ್ಟ ಇವತ್ತಟ್ಟು ಬೇಡ, ಅದಕ್ಕೆ ಈಗ ನಾನು ಹೋಗ್ತಾನು 2 ನಿಮಿಷದಾಗ ಆಗೋದು ಮ್ಯಾಗಿ ತೊಗೊಂಬರಕ್ಕೆ. ಅದು 2 ನಿಮಿಷದಾಗ ಹಾಕಿತ್ತಳು ನಮ್ಗೆ ಗೊತ್ತಿಲ್ಲ. ಕರವಾಟ ಮ್ಯಾಗಿ ತೊಗೊಂಬರ್ತಾನು, ಅದನ್ನೇ ಮಾಡ್ಕೊಂಡು ತಿಂತಾನು. ಮ್ಯಾಗಿ ಅಟ್ಟು ಒಂದು ಸ್ವಲ್ಪ ಎಲ್ಲ ಕುದಿಯಾತೈತಿ, ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಇಟ್ಟು ಹಾಕತ್ತನು. ಏನು ಮಾಡ್ಕೊಂಡು ನಾಷ್ಟ ಮಾಡಕ್ಕೆ ತಿನ್ನೋಕ್ಕಾಗಲಿಲ್ಲ ಅಂದ್ರೆ ಪಟ್ನ ಮ್ಯಾಗಿ ಅಟ್ಟು ಮಾಡ್ಕೊಂಡು ತಿಂದ್ಬಿಡುದ. ನಮ್ಮ ಮ್ಯಾಗಿ ಅಟ್ಟು ಎಲ್ಲ ರೆಡಿ ಆಗೈತಿ. ಮ್ಯಾಗಿ ಅಟ್ಟು ರೆಡಿ ಆಗೈತಿ, ಮಸ್ತ್ ಸ್ಮೆಲ್ ಐತಿ. ತಲೆ ಒಂದು ಉಸ ಐತಿ, ಅದಕ್ಕೆ ನಾನು ಸ್ವಲ್ಪ ಚಾಟ್ ಮಾಡ್ಕೊಂಡು ಅದ್ರ ಜೊತೆ ಒಂದು ಬನ್ ಅಟ್ಟು ಐತಿ. ಮ್ಯಾಗಿ ಚಾ ಬನ್ ಅಟ್ಟು ತಿಂದ್ಬಿಡ್ತಾನು. ಪರ್ಫೆಕ್ಟ್ ನಾಷ್ಟ ಆಗ್ಬಿಟ್ಟೈತಿ ಬೆಳಿಗ್ಗೆ ನನಗೆ. ನಾಷ್ಟ ಅಟ್ಟು ಆತು, ಅದರ ಬಾಂಡೆ ಅಟ್ಟು ಇಷ್ಟದಾವು ತೊಳಿವ. ನಿನ್ನೆವ ಈಗ ಬೆಳಿಗ್ಗೆನೂ ಎಲ್ಲ ಅದಾವು, ಎಲ್ಲ ತೊಳಿಬೇಕಿನ್ನು. ಅದ್ರ ನಂಗೆ ನಾಷ್ಟ ಮಾಡಿ ಮತ್ತೆ ನೀರು ಐತಿ, ಅದಕ್ಕೆ ನಾವು ಸ್ವಲ್ಪ ಮತ್ತೆ ಮಲ್ಕೋತನು. ಆಮೇಲೆ ಎದ್ದ ಮಾಡ ಬರೈತಿ. ಮತ್ತೊಂದು 2 ತಾಸು ಮಕ್ಕೊಂಡು ಎದ್ನಿ. ಈ ಟೈಮ್ ಆಗೈತಿ 11 ಗಂಟೆ. ಈಗ ಇವತ್ತು ಬಾಂಡೆ ಅದಾವು, ಅವನಾರ ನಾ ಬಿಡೋಕ್ಕಾಗೋಲ್ಲ, ತಿಕ್ಕಾಕಬೇಕು. ನೀದಟ್ಟು ಒಂದು ಸ್ವಲ್ಪ ಆತು, ಮತ್ತೊಂದು ಸ್ವಲ್ಪ ಚಲೋತಂಗೆ. ಈಗ ನೋಟ ಕೆಲಸ ಮುಗಿಸ್ತಾನು. ಇದರ ಬಾಂಡೆ ಅಟ್ಟು ತಿಕ್ಕೊಂಡು ಮುಗಿತಂದ್ರೆ ಮಧ್ಯಾಹ್ನ ಅಡುಗೆ ಇದು ನಡಿತೈತಿ. ಆಮೇಲೆ ನೋಡ ಬರೈತಿ ಪಲ್ಯ ಅನ್ನ ರೊಟ್ಟಿ ಅಟ್ಟು ತೊಗೊಂಬರ್ಬೇಕು ಹೋಗಿ, ಯಾಕಂದ್ರೆ ಮೇಡಮ್ ಅಟ್ಟು ಹೋಗಿದ್ದಾರೆ ಊರಿಗೆ. ಇನ್ನು ನಮ್ಗೆ ಮತ್ತು ಅದು ಕಟ್ಟು ರೊಟ್ಟಿ ಅನ್ನ ಸಾರ ಇದು ಬಾಂಡೆ ಅಟ್ಟು ಎಲ್ಲ ತಿಕ್ಕೊಂಬಂದನು. ಇದೊಂದು ಕೆಲಸ ಮುಗೀತು. ನಾ ಪಲ್ಯ ಅಟ್ಟು ಮಾಡಿದನು, ಬದ್ನಿಕಾಯಿ ಪಲ್ಯ ಅಟ್ಟು ಮಾಡಿದನು. ಬದ್ನಿಕಾಯಿ ಅಷ್ಟಿದ್ದು ಅಂತ ಮತ್ತೇನು ಪಲ್ಯ ಈಗೇನಿಲ್ಲ, ಯಾಕಂದ್ರೆ ಅದಾವು ಬೆಂಡೆಕಾಯಿ ಸ್ವಲ್ಪ ಐತಿ, ಸೌತಿಗೆ ಅದಾವು. ನೋಡು ಮತ್ತೆ ಅವರ ನಾಳೆ ಮಾಡಕ್ಕೆ ಬರ್ತೈತಿ. ಫ್ರಿಜ್ ಅಟ್ಟು ಎಲ್ಲ ಖಾಲಿ ಇರ್ತೈತಿ ನಮ್ದು, ಯಾಕಂದ್ರೆ ನಾವು ಏನು ಮಾಡ್ಕೋದ ಬದ್ನಿಕಾಯಿ ಆಟ ಬಿಟ್ರೆ ಸಾರಾಟ ಮಾಡ್ಕೋತವು. ಯಾಕಂದ್ರೆ ಇರೋದಾಗ ಕಟ್ಟು ರೊಟ್ಟಿ ಇರ್ತೈತಿ, ಅದ್ರ ಜೊತೆ ಪಲ್ಯಗಿಲ್ಲ ಹಚ್ಕೊಂಡು ತಿನ್ನೋಕ್ಕಾಗಲ್ಲ. ಹಾಕಿದ್ದಾಗ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಮಾಡ್ತೀಳು, ಅವಾಗ ನಡಿತೈತಿ. ಯಾವ ಬೇಕಂಗೆ ತಪ್ಪಲು ಪಲ್ಯ ಇದೆ. ಈಗಟ್ಟು ಜೋಳದ ರೊಟ್ಟಿ ಕಟ್ಟು ರೊಟ್ಟಿ ತರ್ತಾವಂತ ಏನಾಕೈತಿ, ತಿಳುವಂಥ ಸಾರ ಎಲ್ಲ ಜುನ್ಕೋಬೇಕಾಕೈತಿ. ಅದಕ್ಕೆ ಪಲ್ಯ ನಾವು ತೊಗೊಂಬರೋಲ್ಲ ಅಷ್ಟೇ. ಈಗ ಅದ ಬದ್ನಿಕಾಯಿ ಪಲ್ಯ ಅಷ್ಟು ಮಾಡಿದನು. ಮತ್ತು ಅನ್ನ ಕಟ್ಟಿಡ್ತಾನೆ. ಈಗ ಅನ್ನ ಆಟ ಆತಂದ್ರೆ ಮಧ್ಯಾಹ್ನದ ಊಟ ರೆಡಿ ಆಕೈತಿ.